ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳಲ್ಲಿ ಏನು ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿಯಾದಂಥ ಈ ಜಿಲ್ಲೆಗಳಲ್ಲಿ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಬೆನ್ಕಟ್ಟಿ ಗ್ರಾಮದಲ್ಲಿ ಪ್ರತಿಷ್ಠಿತ 80ರಷ್ಟು ರೈತರು ಕೂಡ ಈರುಳ್ಳಿಯನ್ನು ಬೆಳೀತಾರೆ. ಆದರೆ ಇಲ್ಲಿ ಕೋಟಿ ಗಟ್ಟಲೆ ಲಾಭ ಗಳಿಸಿದಂಥ ಗ್ರಾಮವೂ ಹೌದು. ಆದರೆ ಈ ವರ್ಷ ಸತತ ಮಳೆಯಿಂದಾಗಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ನಷ್ಟ ಅನುಭವಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಬೆನ್ಕಟ್ಟಿ ಗ್ರಾಮದಲ್ಲಿ ಕೋಟಿ ರೂಪಾಯಿಗಳಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಘಟನೆಗಳು ಕೂಡ ಹಿಂದೆ ಬಹಳಷ್ಟು ಹಿಸ್ಟ್ರಿ ಕೂಡ ಇದೆ. ಆದರೆ ಇವತ್ತಿನ ದಿನ ಈ ಏನು ಸತತವಾಗಿ ಸುರಿತಕ್ಕಂಥ ಮಳೆಗೆ ಪೂರ್ತಿಯಾಗಿ ಈರುಳ್ಳಿ ಬೆಳೆ ನೀರಲ್ಲಿ ನೆನೆದು ಪೂರ್ತಿಯಾಗಿ ಹಾಳಾದಂಥ ಘಟನೆ ನಡೆದಿದೆ. ಹೀಗಾಗಿ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಈ ಒಂದು ಬೆನ್ಕಟ್ಟಿ ಗ್ರಾಮದ ರೈತರಿಗೆ ಬಂದೊದಗಿದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಈ ಒಂದು ಏನು ಬೆನ್ಕಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಗ್ರೌಂಡ್ ಏನಿದೆ, ಈ ಗ್ರೌಂಡ್ನಲ್ಲಿ ಸಾಕಷ್ಟು ಈ ಒಂದು ಟೈಮ್ನಲ್ಲಿ ಈರುಳ್ಳಿಗಳನ್ನು ಹಾಕಿ ಜನರು ಕೂಡ ಅದನ್ನು ಶುದ್ಧೀಕರಣ ಮಾಡುವುದರೊಂದಿಗೆ ಅದು ಬೇರೆ ಕಡೆಗೆ ರಫ್ತು ಮಾಡುವಂಥ ಕೆಲಸವೂ ಕೂಡ ಮಾಡ್ತಾಯಿದ್ರು. ಇವತ್ತಿನ ದಿವಸ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾದಂಥ ರೈತರು ಏನು ಇವತ್ತು ಯಾಕೆ ಅಂತಂದರೆ ಈಗ ಈ ಬೆಳೆ ಕೂಡ ಬೆಳೆದ ಮೇಲೆ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ. ಕಾರಣದಿಂದ ಹೊಲದಲ್ಲೇ ನಾವು ಈರುಳ್ಳಿಯನ್ನು ಬಿಟ್ಟಿದ್ದೀವಿ. ಆದರೆ ಇಲ್ಲಿ ತನಕ ಕಿತ್ತಿಲ್ಲ. ಕಾರಣ ಏನಂತಂದರೆ ಇದರ ಬೆಲೆ ಗಗನಕ್ಕೆ ಇದ್ದಂಥ ಬೆಲೆ ಇವತ್ತಿನ ದಿವಸ ಕುಸಿದು ಪಾತಾಳಕ್ಕೆ ಬಂದಿದೆ. ಹೀಗಾಗಿ ನಾವು ಆ ಒಂದು ಈರುಳ್ಳಿ ಬೆಳೆದಂಥ ಈರುಳ್ಳಿಯನ್ನು ಅದನ್ನು ಕಟಾವು ಮಾಡೋದ್ರ ಜೊತೆಗೆ ಅದನ್ನು ಏನು ಸಂಸ್ಕರಣೆ ಮಾಡಿ ನಾವು ಕಳಿಸುವ ಹೊತ್ತಿಗೆ ನಾವು ನಷ್ಟವನ್ನು ಅನುಭವಿಸ್ತೀವಿ. ಆದರೆ ಲಾಭ ಸಿಗೋದಿಲ್ಲ. ಹೀಗಾಗಿ ಏನು ಈ ಒಂದು ನಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಆದಷ್ಟು ಬೇಗನೆ ಸರ್ಕಾರ ಒಂದು ಏನು ಇವರಿಗೆ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು. ಜೊತೆಗೆ ಇವರಿಗೆ ಬೆಂಬಲ ಬೆಲೆ ನೀಡುವುದರೊಂದಿಗೆ ಇವರಿಗೆ ಆದಂಥ ನಷ್ಟಕ್ಕೆ ಒಂದು ಪರಿಹಾರವು ಕೂಡ ನೀಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒಂದು ಒತ್ತಾಯವಾಗಿದೆ. ಆದರೆ ಸರ್ಕಾರ ಯಾವುದೇ ರೈತರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆ ಬೆನ್ಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಗ್ರಾಮ. ಈ ಗ್ರಾಮದಲ್ಲಿ ಇದ್ದಂಥ ಏನು ಒಟ್ಟು ಜಮೀನಿನಲ್ಲಿ ಕೂಡ ಇವತ್ತಿನ ದಿವಸ 80%ನಷ್ಟು ಈರುಳ್ಳಿಯನ್ನೇ ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಏನು ಉದಾಹರಣೆಗಳು ಕೂಡ ಇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಕೂಡ ಈರುಳ್ಳಿ ಕೂಡ ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಈರುಳ್ಳಿ ಕೂಡ ಕಟಾವು ಮಾಡದೇ ಮನೆಗೆ ತಂದು ಇವತ್ತಿನ ದಿವಸ ಅದನ್ನು ಸಂಸ್ಕರಣೆ ಮಾಡಿ ಕಳಿಸ್ಬೇಕಾಗಿತ್ತು. ಆದರೆ ಹೊಲದಲ್ಲಿ ಬಿಟ್ಟು ಕೊಳೆಯಲಿಕ್ಕೆ ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇದರ ಬೆಲೆಯೂ ಸಿಗ್ತಾ ಇಲ್ಲ, ನಾವು ಕಟಾವು ಮಾಡಿದ ಕೂಲಿಯೂ ಸಿಗೋದಿಲ್ಲ. ಹಾಗಾಗಿ ತಂದು ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ರೈತರ ಏನು ಬೆಂಬಲಕ್ಕೆ ನಿಲ್ಲಬೇಕು, ಇವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕನ್ನುವಂಥದ್ದೇ ರೈತರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳಲ್ಲಿ ಏನು ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿಯಾದಂಥ ಈ ಜಿಲ್ಲೆಗಳಲ್ಲಿ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಬೆನ್ಕಟ್ಟಿ ಗ್ರಾಮದಲ್ಲಿ ಪ್ರತಿಷ್ಠಿತ 80ರಷ್ಟು ರೈತರು ಕೂಡ ಈರುಳ್ಳಿಯನ್ನು ಬೆಳೀತಾರೆ. ಆದರೆ ಇಲ್ಲಿ ಕೋಟಿ ಗಟ್ಟಲೆ ಲಾಭ ಗಳಿಸಿದಂಥ ಗ್ರಾಮವೂ ಹೌದು. ಆದರೆ ಈ ವರ್ಷ ಸತತ ಮಳೆಯಿಂದಾಗಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ನಷ್ಟ ಅನುಭವಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಬೆನ್ಕಟ್ಟಿ ಗ್ರಾಮದಲ್ಲಿ ಕೋಟಿ ರೂಪಾಯಿಗಳಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಘಟನೆಗಳು ಕೂಡ ಹಿಂದೆ ಬಹಳಷ್ಟು ಹಿಸ್ಟ್ರಿ ಕೂಡ ಇದೆ. ಆದರೆ ಇವತ್ತಿನ ದಿನ ಈ ಏನು ಸತತವಾಗಿ ಸುರಿತಕ್ಕಂಥ ಮಳೆಗೆ ಪೂರ್ತಿಯಾಗಿ ಈರುಳ್ಳಿ ಬೆಳೆ ನೀರಲ್ಲಿ ನೆನೆದು ಪೂರ್ತಿಯಾಗಿ ಹಾಳಾದಂಥ ಘಟನೆ ನಡೆದಿದೆ. ಹೀಗಾಗಿ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಈ ಒಂದು ಬೆನ್ಕಟ್ಟಿ ಗ್ರಾಮದ ರೈತರಿಗೆ ಬಂದೊದಗಿದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಈ ಒಂದು ಏನು ಬೆನ್ಕಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಗ್ರೌಂಡ್ ಏನಿದೆ, ಈ ಗ್ರೌಂಡ್ನಲ್ಲಿ ಸಾಕಷ್ಟು ಈ ಒಂದು ಟೈಮ್ನಲ್ಲಿ ಈರುಳ್ಳಿಗಳನ್ನು ಹಾಕಿ ಜನರು ಕೂಡ ಅದನ್ನು ಶುದ್ಧೀಕರಣ ಮಾಡುವುದರೊಂದಿಗೆ ಅದು ಬೇರೆ ಕಡೆಗೆ ರಫ್ತು ಮಾಡುವಂಥ ಕೆಲಸವೂ ಕೂಡ ಮಾಡ್ತಾಯಿದ್ರು. ಇವತ್ತಿನ ದಿವಸ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾದಂಥ ರೈತರು ಏನು ಇವತ್ತು ಯಾಕೆ ಅಂತಂದರೆ ಈಗ ಈ ಬೆಳೆ ಕೂಡ ಬೆಳೆದ ಮೇಲೆ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ. ಕಾರಣದಿಂದ ಹೊಲದಲ್ಲೇ ನಾವು ಈರುಳ್ಳಿಯನ್ನು ಬಿಟ್ಟಿದ್ದೀವಿ. ಆದರೆ ಇಲ್ಲಿ ತನಕ ಕಿತ್ತಿಲ್ಲ. ಕಾರಣ ಏನಂತಂದರೆ ಇದರ ಬೆಲೆ ಗಗನಕ್ಕೆ ಇದ್ದಂಥ ಬೆಲೆ ಇವತ್ತಿನ ದಿವಸ ಕುಸಿದು ಪಾತಾಳಕ್ಕೆ ಬಂದಿದೆ. ಹೀಗಾಗಿ ನಾವು ಆ ಒಂದು ಈರುಳ್ಳಿ ಬೆಳೆದಂಥ ಈರುಳ್ಳಿಯನ್ನು ಅದನ್ನು ಕಟಾವು ಮಾಡೋದ್ರ ಜೊತೆಗೆ ಅದನ್ನು ಏನು ಸಂಸ್ಕರಣೆ ಮಾಡಿ ನಾವು ಕಳಿಸುವ ಹೊತ್ತಿಗೆ ನಾವು ನಷ್ಟವನ್ನು ಅನುಭವಿಸ್ತೀವಿ. ಆದರೆ ಲಾಭ ಸಿಗೋದಿಲ್ಲ. ಹೀಗಾಗಿ
ಏನು ಈ ಒಂದು ನಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಆದಷ್ಟು ಬೇಗನೆ ಸರ್ಕಾರ ಒಂದು ಏನು ಇವರಿಗೆ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು, ಜೊತೆಗೆ ಇವರಿಗೆ ಬೆಂಬಲ ಬೆಲೆ ನೀಡುವುದರೊಂದಿಗೆ ಇವರಿಗೆ ಆದಂಥ ನಷ್ಟಕ್ಕೆ ಒಂದು ಪರಿಹಾರವು ಕೂಡ ನೀಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒಂದು ಒತ್ತಾಯವಾಗಿದೆ. ಆದರೆ ಸರ್ಕಾರ ಯಾವುದೇ ರೈತರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆ ಬೆನ್ಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಗ್ರಾಮ. ಈ ಗ್ರಾಮದಲ್ಲಿ ಇದ್ದಂಥ ಏನು ಒಟ್ಟು ಜಮೀನಿನಲ್ಲಿ ಕೂಡ ಇವತ್ತಿನ ದಿವಸ 80% ಈರುಳ್ಳಿಯನ್ನೇ ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಏನು ಉದಾಹರಣೆಗಳು ಕೂಡ ಇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಕೂಡ ಈರುಳ್ಳಿ ಕೂಡ ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಈರುಳ್ಳಿ ಕೂಡ ಕಟಾವು ಮಾಡದೇ ಮನೆಗೆ ತಂದು ಇವತ್ತಿನ ದಿವಸ ಅದನ್ನು ಸಂಸ್ಕರಣೆ ಮಾಡಿ ಕಳಿಸ್ಬೇಕಾಗಿತ್ತು. ಆದರೆ ಹೊಲದಲ್ಲಿ ಬಿಟ್ಟು ಕೊಳೆಯಲಿಕ್ಕೆ ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇದರ ಬೆಲೆಯೂ ಸಿಗ್ತಾ ಇಲ್ಲ, ನಾವು ಕಟಾವು ಮಾಡಿದ ಕೂಲಿಯೂ ಸಿಗೋದಿಲ್ಲ. ಹಾಗಾಗಿ ತಂದು ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ರೈತರ ಏನು ಬೆಂಬಲಕ್ಕೆ ನಿಲ್ಲಬೇಕು, ಇವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕನ್ನುವಂಥದ್ದೇ ರೈತರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ. ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳಲ್ಲಿ ಏನು ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿಯಾದಂಥ ಈ ಜಿಲ್ಲೆಗಳಲ್ಲಿ ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆಯ ಬೆನ್ಕಟ್ಟಿ ಗ್ರಾಮದಲ್ಲಿ ಪ್ರತಿಷ್ಠಿತ 80% ರೈತರು ಕೂಡ ಈರುಳ್ಳಿಯನ್ನು ಬೆಳೀತಾರೆ. ಆದರೆ ಇಲ್ಲಿ ಕೋಟಿ ಗಟ್ಟಲೆ ಲಾಭ ಗಳಿಸಿದಂಥ ಗ್ರಾಮವೂ ಹೌದು. ಆದರೆ ಈ ವರ್ಷ ಸತತ ಮಳೆಯಿಂದಾಗಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ನಷ್ಟ ಅನುಭವಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಬೆನ್ಕಟ್ಟಿ ಗ್ರಾಮದಲ್ಲಿ ಕೋಟಿ ರೂಪಾಯಿಗಳಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಘಟನೆಗಳು ಕೂಡ ಹಿಂದೆ ಬಹಳಷ್ಟು ಹಿಸ್ಟ್ರಿ ಕೂಡ ಇದೆ. ಆದರೆ ಇವತ್ತಿನ ದಿನ ಈ ಏನು ಸತತವಾಗಿ ಸುರಿತಕ್ಕಂಥ ಮಳೆಗೆ ಪೂರ್ತಿಯಾಗಿ ಈರುಳ್ಳಿ ಬೆಳೆ ನೀರಲ್ಲಿ ನೆನೆದು ಪೂರ್ತಿಯಾಗಿ ಹಾಳಾದಂಥ ಘಟನೆ ನಡೆದಿದೆ. ಹೀಗಾಗಿ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಈ ಒಂದು ಬೆನ್ಕಟ್ಟಿ ಗ್ರಾಮದ ರೈತರಿಗೆ ಬಂದೊದಗಿದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಈ ಒಂದು ಏನು ಬೆನ್ಕಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಗ್ರೌಂಡ್ ಏನಿದೆ, ಈ ಗ್ರೌಂಡ್ನಲ್ಲಿ ಸಾಕಷ್ಟು ಈ ಒಂದು ಟೈಮ್ನಲ್ಲಿ ಈರುಳ್ಳಿಗಳನ್ನು ಹಾಕಿ ಜನರು ಕೂಡ ಅದನ್ನು ಶುದ್ಧೀಕರಣ ಮಾಡುವುದರೊಂದಿಗೆ ಅದು ಬೇರೆ ಕಡೆಗೆ ರಫ್ತು ಮಾಡುವಂಥ ಕೆಲಸವೂ ಕೂಡ ಮಾಡ್ತಾಯಿದ್ರು. ಇವತ್ತಿನ ದಿವಸ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾದಂಥ ರೈತರು ಏನು ಇವತ್ತು ಯಾಕೆ ಅಂತಂದರೆ ಈಗ ಈ ಬೆಳೆ ಕೂಡ ಬೆಳೆದ ಮೇಲೆ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ. ಕಾರಣದಿಂದ ಹೊಲದಲ್ಲೇ ನಾವು ಈರುಳ್ಳಿಯನ್ನು ಬಿಟ್ಟಿದ್ದೀವಿ. ಆದರೆ ಇಲ್ಲಿ ತನಕ ಕಿತ್ತಿಲ್ಲ. ಕಾರಣ ಏನಂತಂದರೆ ಇದರ ಬೆಲೆ ಗಗನಕ್ಕೆ ಇದ್ದಂಥ ಬೆಲೆ ಇವತ್ತಿನ ದಿವಸ ಕುಸಿದು ಪಾತಾಳಕ್ಕೆ ಬಂದಿದೆ. ಹೀಗಾಗಿ ನಾವು ಆ ಒಂದು ಈರುಳ್ಳಿ ಬೆಳೆದಂಥ ಈರುಳ್ಳಿಯನ್ನು ಅದನ್ನು ಕಟಾವು ಮಾಡೋದ್ರ ಜೊತೆಗೆ ಅದನ್ನು ಏನು ಸಂಸ್ಕರಣೆ ಮಾಡಿ ನಾವು ಕಳಿಸುವ ಹೊತ್ತಿಗೆ ನಾವು ನಷ್ಟವನ್ನು ಅನುಭವಿಸ್ತೀವಿ, ಆದರೆ ಲಾಭ ಸಿಗೋದಿಲ್ಲ. ಹೀಗಾಗಿ ಏನು ಈ ಒಂದು ನಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಆದಷ್ಟು ಬೇಗನೆ ಸರ್ಕಾರ ಒಂದು ಏನು ಇವರಿಗೆ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು, ಜೊತೆಗೆ ಇವರಿಗೆ ಬೆಂಬಲ ಬೆಲೆ ನೀಡುವುದರೊಂದಿಗೆ ಇವರಿಗೆ ಆದಂಥ ನಷ್ಟಕ್ಕೆ ಒಂದು ಪರಿಹಾರವು ಕೂಡ ನೀಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒಂದು ಒತ್ತಾಯವಾಗಿದೆ. ಆದರೆ ಸರ್ಕಾರ ಯಾವುದೇ ರೈತರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಏನು ಬಾಗಲಕೋಟೆ ಜಿಲ್ಲೆ ಬೆನ್ಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯಲಿಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಗ್ರಾಮ. ಈ ಗ್ರಾಮದಲ್ಲಿ ಇದ್ದಂಥ ಏನು ಒಟ್ಟು ಜಮೀನಿನಲ್ಲಿ ಕೂಡ ಇವತ್ತಿನ ದಿವಸ 80% ಈರುಳ್ಳಿಯನ್ನೇ ಬೆಳೆದು ಸಾಕಷ್ಟು ಲಾಭ ಗಳಿಸಿದಂಥ ಏನು ಉದಾಹರಣೆಗಳು ಕೂಡ ಇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಕೂಡ ಈರುಳ್ಳಿ ಕೂಡ ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಈರುಳ್ಳಿ ಕೂಡ ಕಟಾವು ಮಾಡದೇ ಮನೆಗೆ ತಂದು ಇವತ್ತಿನ ದಿವಸ ಅದನ್ನು ಸಂಸ್ಕರಣೆ ಮಾಡಿ ಕಳಿಸ್ಬೇಕಾಗಿತ್ತು. ಆದರೆ ಹೊಲದಲ್ಲಿ ಬಿಟ್ಟು ಕೊಳೆಯಲಿಕ್ಕೆ ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇದರ ಬೆಲೆಯೂ ಸಿಗ್ತಾ ಇಲ್ಲ, ನಾವು ಕಟಾವು ಮಾಡಿದ ಕೂಲಿಯೂ ಸಿಗೋದಿಲ್ಲ. ಹಾಗಾಗಿ ತಂದು ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಹೀಗಾಗಿ ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ರೈತರ ಏನು ಬೆಂಬಲಕ್ಕೆ ನಿಲ್ಲಬೇಕು, ಇವರಿಗೆ ಸೂಕ್ತವಾದಂಥ ಪರಿಹಾರ ನೀಡಬೇಕನ್ನುವಂಥದ್ದೇ ರೈತರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ಧದುರ್ಗಾಮಿ, ರಿಪಬ್ಲಿಕ್ ಕನ್ನಡ.